ಅಕ್ರಮವಾಗಿ ಹೆಣ್ಣು ಮಗು ದತ್ತು ಪಡೆದ ರೀಲ್ ಸ್ಟಾರ್ ಸೋನು ಶ್ರೀನಿವಾಸ್ ಗೌಡ ಅರೆಸ್ಟ್ ಆಗಿದ್ರು. 10 ದಿನ ಸೆರೆವಾಸ ಅನುಭವಿಸಿದ್ದ ಸೋನು ಜಾಮೀನಿನ ಮೇಲೆ ರಿಲೀಸ್ ಕೂಡ ಆಗಿದ್ದಾರೆ. ಆದರೆ ಸೋನು ಮಾಡಿದ್ದ ಒಂದು ತಪ್ಪಿನಿಂದ ನಗರದ ಹಲವು ದಂಪತಿಗೆ ಸಂಕಷ್ಟ ಎದುರಾಗಿದೆ. ರೀಲ್ಸ್ ರಾಣಿ ಶಾಂಭವಿ ಗೌಡ ಅಲಿಯಾಸ್ ಸೋನು ಶ್ರೀನಿವಾಸ್ ಗೌಡ 8 ವರ್ಷದ ಅಪ್ರಾಪ್ತ ಬಾಲಕಿಯನ್ನ ಕಾನೂನು ಬಾಹಿರವಾಗಿ ದತ್ತು ಪಡೆದ ಆರೋಪದಡಿ ಅರೆಸ್ಟ್ ಆಗಿದ್ರು. ಬ್ಯಾಡರಹಳ್ಳಿ ಪೊಲೀಸರಿಂದ ಬಂಧಿತಳಾಗಿ ಜೈಲು ಸೇರಿದ್ಲು. ಸೆರೆಮನೆ ವಾಸದಲ್ಲಿದ್ದ ಸೋನುಗೆ ಬೆಂಗಳೂರಿನ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದ್ರಿಂದ ಇಬ್ಬರ ಶ್ಯೂರಿಟಿ ಹಾಗೂ 1 ಲಕ್ಷ ಬಾಂಡ್ ವಿಧಿಸಿ ಷರತ್ತುಬದ್ಧ ಜಾಮೀನು ನೀಡಿದ್ರು. ಸೋನು ಈಗ ಹೊರಬಂದಿದ್ದಾಳೆ. ಆದ್ರೆ ಸೋನು ದತ್ತು ಪಡೆದ ಕೇಸ್ನಿಂದ ನಗರದ ಹಲವು ದಂಪತಿಗೆ ಸಮಸ್ಯೆ ಶುರುವಾಗಿದೆ. ರಾಜಧಾನಿಯಲ್ಲಿ ಹಲವು ಆರೋಗ್ಯ ಸಮಸ್ಯೆಗಳಿಂದ ಮಕ್ಕಳಾಗದೆ ಅದೆಷ್ಟೋ ದಂಪತಿ ಪರದಾಡ್ತಿದ್ದಾರೆ. ಹೀಗಾಗಿ ದತ್ತು ಪಡೆದುಕೊಳ್ಳೋಕೆ ತಾಯಂದಿರು ಮುಂದಾಗಿದ್ದಾರೆ. ಆದ್ರೆ ಸೋನು ಪ್ರಕರಣ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದು ಮಗುವಿನ ದತ್ತು ಪಡೆದುಕೊಳ್ಳೋ ಪ್ರಕ್ರಿಯೆ ಮತ್ತಷ್ಟು ಸ್ಟ್ರಿಕ್ಟ್ ಆಗಿದೆ. ಸೋನು ಪ್ರಕರಣ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದು ಮೊದಲಿಗಿಂತ ಮಗು ದತ್ತು ಪಡೆದುಕೊಳ್ಳೋ ಪ್ರಕ್ರಿಯೆ ಕಠಿಣಗೊಂಡಿದೆ. ಈಗಾಗಲೇ ರಾಜ್ಯದಲ್ಲಿ ಮಗು ದತ್ತು ಪಡೆಯೋಕೆ 1,10,000 ತಾಯಂದಿರು ಅರ್ಜಿ ಸಲ್ಲಿಸಿದ್ದಾರೆ. ದತ್ತು ಪಡೆಯೋಕೆ 5 ರಿಂದ 6 ವರ್ಷ ಕಾಯಬೇಕಾದ ಪರಿಸ್ಥಿತಿ ಎದುರಾಗಿದೆ. ನಮ್ಮ ರಾಜ್ಯದಲ್ಲಿ ಗರ್ಭದ ಫಲವತ್ತತೆಯ ಸಂಖ್ಯೆ 2.6 ಇತ್ತು ಹಿಂದೆ, ಅದೀಗ 1.6 ಆಗಿದೆ. ಅದು ಒಂದು ಕಾರಣ ಕೂಡ ಇದರಲ್ಲಿ ನಾವು ಹೇಳಬಹುದು. ಹೀಗಾಗಿ ಕಾರಾ ಗೈಡ್ಲೈನ್ಸ್ ಮತ್ತು ಸಾರಾ ಗೈಡ್ಲೈನ್ಸ್ ಅನುಸಾರ ಲಭ್ಯ ಇದ್ದಂಥ ಮಕ್ಕಳಿಗೆ ದತ್ತು ಪ್ರಕ್ರಿಯೆಯಲ್ಲಿ ಒಳಪಡಿಸಲಾಗ್ತಾ ಇದೆ. ಹೀಗಾಗಿ ಅರ್ಜಿಗೆ ಸಂಬಂಧಪಟ್ಟಂತೆ ಮತ್ತು ಮಕ್ಕಳ ಲಭ್ಯತೆ ಸಂಬಂಧಪಟ್ಟಂತೆ ನಾವು ನಮ್ಮ ICPS ಆಫೀಸ್ಗೆ ಪತ್ರ ಬರೆದು ಅದ್ರ ಬಗ್ಗೆ ಮಾಹಿತಿ ತರಿಸ್ಕೊಳ್ತೀವಿ. ನಾನಾ ಕಾರಣಗಳಿಂದ ಮಕ್ಕಳಾಗದೆ ದಂಪತಿ ಪರದಾಡ್ತಾ ಇದ್ದು ಅನಾಥ ಮಕ್ಕಳನ್ನ ದತ್ತು ಪಡೆಯೋಕೆ ಮುಂದಾಗಿದ್ದಾರೆ. ಇತ್ತ ದತ್ತು ಪಡೆಯೋಕೆ ಬೇಡಿಕೆಯಷ್ಟು ಮಕ್ಕಳು ಕೂಡ ಸಿಗ್ತಾ ಇಲ್ಲ ಎನ್ನಲಾಗ್ತಾ ಇದ್ದು ಸೋನು ಕೇಸ್ ಬಳಿಕ ಮುಂಚೆ ಇದ್ದ ಸಾಫ್ಟ್ ಕಾರ್ನರ್ ಈಗ ಇಲ್ಲ. ಅಧಿಕಾರಿಗಳು ಸ್ಟ್ರಿಕ್ಟ್ ಆಗಿದ್ದಾರೆ ಅನ್ನೋ ಮಾತು ಕೇಳಿಬರ್ತಾ ಇದೆ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.